ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ 50ಕ್ಕೂ ಹೆಚ್ಚು ವರ್ಷ, 51ನೇ ವರ್ಷ, 500ಕ್ಕೂ ಹೆಚ್ಚು ಸಿನಿಮಾಗಳು ಎಲ್ಲ ಆವಾಗಲೇ ಹೇಳ್ದಂಗೆ ಎಲ್ಲರ ಜೊತೆ ನಟಿಸಿದ್ದೀರಾ. ಸೊ ಅಣ್ಣವ್ರ ಜೊತೆ ಕೂಡ ನಿಮ್ಗೊಂದು ಒಡನಾಟ ಇತ್ತು, ಅವ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಸಿದ್ಧಗಂಗಾ ಸ್ವಾಮಿಗಳಿಗೆ ಒಂದು ಮಾತು ಹೇಳಿದೆ, ನಡೆದಾಡೋ ದೇವರು ಮತ್ತು ಮಹಾತ್ಮ. ನಾನು ಎಷ್ಟೋ ಒಂದು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು, ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇವತ್ತೇನಾದರೂ ನಿಮಗೆ ನಾನು ಸರಳವಾಗಿದ್ದೀನಿ, ಸುಲಭವಾಗಿದ್ದೀನಿ, ಸೆಲೆಬ್ರಿಟಿ ಥರ ಇಲ್ಲ ಅಂತ ಅಂದರೆ ಅದು ನಾಟಕ ಅಲ್ಲ. ಅದನ್ನು ಆ ಸ್ವಾಮಿಗಳ ಪ್ರೇರಣೆ ಮತ್ತು ರಾಜ್ಕುಮಾರ್ ಅವ್ರು ನೋಡಿ ಕಲ್ತಿದ್ದಷ್ಟೇ. ಒಬ್ಬ ಮನುಷ್ಯ ನಡವಳಿಕೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ನನಗೆ ತಿಳ್ಕೊಳ್ಳೋಕ್ಕೆ ಅಂದರೆ ಅವರಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ವಾಜಪೇಯಿ ಅಂತ ನಾಯಕರ ಜೊತೆ ಓಡಾಡಿದ್ದೀನಿ, ಅದ್ವಾನಿ ಅವ್ರ ನಾಯಕರ ಜೊತೆ ರಾಮಕೃಷ್ಣ ಹೆಗ್ಡೆ ಅವರು, ದೇವೇಗೌಡರು ಇರ್ಬೋದು, ಆಮೇಲೆ ನಮ್ಮ ಬೊಮ್ಮಾಯಿ ಅವರು ಇರ್ಬೋದು. ನೋಡ್ತಾ ಅಂದರೆ ಆ ಫೀಲ್ಡ್ಗಳು ನನಗೆ ಗೊತ್ತಿರೋದ್ರಿಂದ ಇವ್ರನ್ನೆಲ್ಲ ನೋಡಿದಾಗ ಇವತ್ತು ನಮ್ಮ ಕ್ರಿಕೆಟ್ನಲ್ಲಿ GR ವಿಶ್ವನಾಥ್ ಇರ್ಬೋದು, ರಾಹುಲ್ ದ್ರಾವಿಡ್ ಅವ್ರ ನಡವಳಿಕೆ ಇದಾವಲ್ಲ, ಇವತ್ತು ನಿಮಗೆ ಇದು ಜೀವಂತವಾಗಿ ಉಳಿದಾವಲ್ವ. ಹೇಗೆ ನಡ್ಕೊಂಡ್ರು, ಹೇಗೆ ಅವ್ರು ಬ್ಯಾಡ್ ಹ್ಯಾಬಿಟ್ಸ್ ಬರೋದೇ ಇಲ್ಲ ಯಾವುದಕ್ಕೂ ಕೂಡ ಇಲ್ಲಿ. ಹಾಗೆ ರಾಜ್ಕುಮಾರ್ ಅವ್ರು ಹೇಗೆ ಹುಟ್ಟಿ ಏನೇನು ನಡ್ಕೊಂಬಂದ್ರು ನನ್ನ ಥರನೇ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲ, ರಂಗಭೂಮಿ ಇದೆಲ್ಲ ನೋಡಿ. ಅವ್ರ ಕಂಠ ಮತ್ತು ಅವ್ರ ಸೊಂಟ ಅಂತ ಯಾಕೆ ಹೇಳ್ತೀನಿ ಅಂದರೆ ದೇಹ ಹೆಂಗೆ ಇಟ್ಕೊಂಡಿದ್ರು, ಆ ವಯಸ್ಸಿನಲ್ಲೂ ಕೂಡ ಹೆಂಗೆ ಇಟ್ಕೊಂಡಿದ್ರು, ಚೆನ್ನಾಗಿ ಊಟ ಮಾಡೋರು, ಡಯಟ್. ಇವತ್ತಿನ ಕಾಲದಲ್ಲಿ ಡಯಟ್ ಮಾಡ್ತಾರಲ್ಲ ಫಿಸಿಕ್, ಆದರೆ ಫಸ್ಟ್ ಕ್ಲಾಸಾಗಿ ಚಿನ್ನೋರು, ಫಸ್ಟ್ ಕ್ಲಾಸಾಗಿ ದಂಡಿಸೋರು. ಅವರು 50 ದಾಟಿದ ಮೇಲೆ ಯೋಗದಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೋತಾರೆ ಅಂತಂದ್ರು ಒಬ್ಬ ಮನುಷ್ಯ. ಆಮೇಲೆ ಎಲ್ಲೋ ಹೊರಗಡೆ ಹೋಗ್ತಾ ಸಿಟ್ಟು ದುಮ್ಮಾನಗಳನ್ನೆಲ್ಲ ಅದುಮಿಟ್ಕೊಂಡು ಅವ್ರ ಮನೆಯವ್ರಿಗೆ ಬೇಕಾದ್ರೆ ಕೊಟ್ಕೊಂಡ್ರೇನೋ, ಅವ್ರ ಮದುವೆನೂ ಆದರು. ಇನ್ನೂ ಸುಂದರವಾಗಿರೋವಂಥ ಎಲ್ಲರೂ ಸಿಕ್ತಿದ್ರು ಕೂಡ ಮನೆಯಲ್ಲಿ ಅರೇಂಜ್ಮೆಂಟ್ಸ್ ಒಪ್ಕೊಂಡು ಮದುವೆ ಮಾಡಿಕೊಂಡ್ರು, ಮದ್ರಾಸ್ನಲ್ಲಿ ಬೆಳೆದ್ರು, ಅವಮಾನಗಳನ್ನು ಸಹಿಸ್ಕೊಂಡ್ರು, ಅವ್ರಿಗಾದಂಥ ದುರಂತಗಳನ್ನೆಲ್ಲ ತಡ್ಕೊಂಡ್ರು. ಆದರೂ ಎಲ್ಲೋ ಅವ್ರ ಕಡೆ ಕೊನೆ ಚಿರಂಜೀವಿಯಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾಕೆ ಉಳ್ದ ಅಂದರೆ ಒಂದು ಅದ್ಭುತವಾದ ಅಭಿನಯ. ಯಾವ ಪಾತ್ರವನ್ನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡಿ ಜನಕ್ಕೆ ಮೆಚ್ಚುವಂಥದ್ದು. ಇದೇ ಅಲ್ಟಿಮೇಟ್ ಏನೋ, ಇನ್ನು ಮಾಡೋಕ್ಕಾಗಲ್ವೇನೋ ಅನ್ನೋ ಲೆವೆಲ್ಗೆ. ಆ್ಯಂಡ್ ವೆರೈಟೀಸ್ ಆಫ್ ಪಾತ್ರ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಅವರ ಶ್ರದ್ಧೆ. ಅಂದರೆ ಒಬ್ಬ ಪ್ರೊಡ್ಯೂಸರ್, ಅನ್ನದಾತ ಜನ, ಮತ್ತು ಅನ್ನ ಕೊಟ್ಟವನು ಯಾರು? ನಿರ್ಮಾಪಕ. ಆ ನಿರ್ಮಾಪಕರಿಗೆ ಯಾವುದೇ ಥರದಲ್ಲಿ ಅವ್ನು ಎಷ್ಟನ್ನ ದುಡ್ಕೊಂಡ್ಲಿ ನನಗೆ ಮುಖ್ಯ ಅಲ್ಲ, ನನ್ನಿಂದ ಲಾಸ್ ಆಗಬಾರ್ದು, ನನ್ನಿಂದ ಹೆಚ್ಚು ದುಡ್ಡು ಮಾಡಿ ಇನ್ನೊಂದು ವರ್ಷ ಜನಕ್ಕೆ ಆಗಲಿ, ಅನ್ನ ಹಾಕಲಿ ಅಂತ ಭಾವನೆ ಇಟ್ಕೊಂಡು ಮಾಡಿದ್ರು. ಆರ್ಟಿಸ್ಟ್ ಹತ್ರ ನಡ್ಕೊತಿದ್ದಿದ್ದು ಕತೆಗೆ ಅವ್ರು ಓದಿರೋದು ಎಷ್ಟಮ್ಮ? ತುಂಬ ಕಡಿಮೆ, 4ನೇ ಕ್ಲಾಸ್ ಏನೋ ಕತೆ. ಸಂಸ್ಕೃತದಲ್ಲಿ ಮಾತಾಡೋಕ್ಕೆ ಹೇಳ್ಕೊಟ್ರೆ ಮಾತಾಡೋರು, ಇಂಗ್ಲೀಷ್ ಹೇಳ್ಕೊಟ್ರೆ ಮಾತಾಡೋರು. ಆ ಹಳಗನ್ನಡದ ಕಾವ್ಯವನ್ನು ವಾಚನ ಮಾಡ್ತಕ್ಕಂಥದ್ರಲ್ಲಿ ಇನ್ನೊಬ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಕನ್ನಡಕ್ಕೆ ಒಂದು ಸೊಗಸನ್ನು ಕೊಟ್ಟವ್ರು ಯಾರಾದರೂ ಇದ್ದರೆ, ಸಾಹಿತಿಗಳು ಕುವೆಂಪುರವರು, ಬೇಂದ್ರೆಯವರು, ಇವರು ಗುಡ್ಡಪ್ಪನವ್ರದ್ದು ಬಿಟ್ಬಿಟ್ರೆ, ಒಬ್ಬ ಈ ಥರದ ಒಬ್ಬ ಏನೂ ಅರಿವಿಲ್ಲದೆ ಜ್ಞಾನದ ಅಂದರೆ ಪುಸ್ತಕದ ಜ್ಞಾನನೇ ಇಲ್ಲದೆ ಇರ್ತಕ್ಕಂಥ ಭಂಡಾರದ ಥರ ಆಗಿ ಕೊಟ್ಟರಲ್ಲ. ಯಾವುದೇ ಮಾತನ್ನು ಯಾವತ್ತಾದರೂ ತಪ್ಪು ಹುಡುಕಿ ನೋಡೋಣ. ಇಲ್ಲಿ ಯಾಕೆ ಹೇಳ್ತೀನಿ ಮಾತನ್ನಂದರೆ ಆ್ಯಕ್ಟಿಂಗ್ ಗ್ರೇಟೇ, ಬಟ್ ಅಹಂಕಾರವು ಅವ್ರ ಜೊತೆಯಲ್ಲಿ ಬಂದಿದ್ದಿದ್ರೆ ನಿಮ್ಗೆ ಉದಯ್ ಕುಮಾರ್ಗಾದಂಗೆ, ಕಲ್ಯಾಣ್ ಕುಮಾರ್ಗಳಾದಂಗೆ ಅವರು ಅವನತಿ ಹೊರಟೋದ್ರಲ್ಲ ಬೇಗ ಒಳ್ಳೊಳ್ಳೆ ನಟರೇ ಉಳ್ಕೊಳ್ಳಲಿಲ್ಲ. ಹಾಗಾಗಿ ನನ್ನ ದೃಷ್ಟಿಯಿಂದ ನಾವು ಆ್ಯಕ್ಟಿಂಗ್ ಕಡಿಮೆ ಇವಾಗ ಅಂಬರೀಷ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಅಂತಲ್ಲ, ಅವ್ರ ನಡವಳಿಕೆ ಬೇರೆ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಅವ್ರ ನಡವಳಿಕೆ. ರಾಜ್ಕುಮಾರ್ದು ಇನ್ನೊಂದು ರೀತಿ ರೂಪ ಕ್ರೂಡಾಗಿತ್ತು, ಕ್ರೂರವಾಗಿತ್ತು, ಎಲ್ಲರನ್ನು ಮಾತಾಡಿಸ್ತಿದ್ದು ಅವ್ರ ಭಾಷೆ. ಇವರ ನವಿರಾಗಿ ನವನಾಗಿ ಎಲ್ಲರಿಗೂ ಒಂದೇ ಭಾವನೆಯಲ್ಲಿ ಕಂಡಂತ ಇದೆ. ಎಷ್ಟು ವರ್ಷ? 1 ವರ್ಷ 2 ವರ್ಷ ಅಲ್ಲ, 50 ವರ್ಷಗಳ ಕಾಲ ಸಾಯೋ ತನಕನೂ ಅದನ್ನು ಮೇಂಟೈನ್ ಮಾಡ್ತಾರೆ. ಆ್ಯಕ್ಟಿಂಗಿಂತ ಕಷ್ಟ ಬಿದ್ದಿರೋದು ಅವ್ರು ಇದನ್ನೇ. ಅದನ್ನೆಲ್ಲ ನೋಡಿದಾಗ ಒಬ್ಬ ಮನುಷ್ಯ ಅಂದರೆ ಹೀಗಿರಬೇಕು, ಬಸವಣ್ಣನ ಆಧಾರದ ಮನುಷ್ಯ ಹೆಂಗಿರಬೇಕು, ಇವ್ರು ಹೆಂಗಿರಬೇಕು, ಎಲ್ಲರಿಗೂ ಚೆನ್ನಾಗಾಗಬೇಕು ಎಲ್ರಿಗೂ. ಹಾಗಾಗಿ ಅಂಥ ಒಬ್ಬ ನಟ ನಮ್ಮಲ್ಲಿದ್ದ, ನಮ್ಮ ಜೊತೇಲಿ ಸಿಕ್ತು, ನಮಗೆ ಅವಕಾಶ ಸಿಕ್ತು ಅಂತ. ಆಮೇಲೆ ಒಬ್ಬರಿಗೂ ಹೊರಟಾಗ್ತಿರೋ ಥರ ನಡ್ಕೋತಾ ಇದ್ರು. ಏಕವಚನ, ಬಹುವಚನ. ಆಮೇಲೆ ಗೌರವ, ಕಾಲ ಮೇಲೆ ಕಾಲ ಹಾಕೊಂಡು ಕಾಲ ಆಡಿಸ್ಕೊಂಡು ಕೂತ್ಕೊಳ್ಳೋದು. ಅವ್ರಿಗೆ ಅಷ್ಟು ಶಕ್ತಿ ಇತ್ತು, ಹಾಕ್ಕೋಬೋದು. ಅಲ್ಲಿ ದೂರದಲ್ಲಿ ಕಂಡುಬಿಟ್ರೆ ಅಕಸ್ಮಾತ್ ಹಾಕೊಂಡಿದ್ರು ಕಾಲು ಬಿಟ್ಟು ಕೂತ್ಕೊಂಡ್ಬಿಡೋದು. ನೀನು ಬಂದರು ಅಷ್ಟೇ, ನಿನಗೂ ಕೂಡ ಕೂತು ಮಾತಾಡಿಸ್ತಿರ್ಲಿಲ್ಲ. ಎದ್ದು ನಿಂತು ನಮಸ್ಕಾರ ಆದಮೇಲೆ ಕೂತು ಬರೀ ಯಾವ ಊರಿಂದ ಎಲ್ಲಿಂದ ಬಂದಿದ್ದು, ಕಷ್ಟ ಸುಖ ಮಾತಾಡಿಸಿ ಕಾಫಿ ಕೊಡಿ ಅಂತ, ಹೇಳಮ್ಮ ಏನು ಬಂದು, ಎಲ್ಲಿಂದ ಸಾಧ್ಯ?